ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಇಷ್ಟೇ. ಗೌರ್ಮೆಂಟ್ ಅಂದರೆ ರಾಜ್ಯ ಸರ್ಕಾರ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡ್ತಿದೆ. ಇದು ಎಷ್ಟು ಪೇರೆಂಟ್ಸ್ಗೆ ಇಷ್ಟ ಆಗಿದೆ ಅವರು ನನಗೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಯಾವೆಲ್ಲ ಪೇರೆಂಟ್ಸ್ಗೆ ಇಷ್ಟ ಆಗ್ತಿದೆ ಈ ವಿಷಯ ಅಂತ. ಹಂಗೆ ಏನಕ್ಕೆ ಅಂದರೆ, ನಾವು ಓದಬೇಕಾದ್ರೆ ಒಂದು 20 ವರ್ಷ ಹಿಂದೆ ಹೋದರೆ ಎಷ್ಟು ಚೆನ್ನಾಗಿ ಫೋನ್ ಯೂಸ್ ಮಾಡ್ತಿದ್ರಿ ನೀವು ಹೇಳಿ? ಅಲ್ಲ, ನಾವಂತೂ ಯೂಸ್ ಮಾಡಿಲ್ಲ ಬಿಡಿ. ನೀವು ಯಾರಾದರೂ ಯೂಸ್ ಮಾಡ್ತಿದ್ರ 20 ವರ್ಷದ ಹಿಂದೆ? ಅಂದರೆ ಗೇಮ್ಸ್ ಅಂತೆ, ರೀಲ್ಸು, ಟಿಕ್ಟಾಕ್, ಮೋಜ್ ಯಾವುದಿತ್ತು? ಯಾವುದೂ ಇರಲಿಲ್ಲ. ನಾನು ಕಂಡ್ಬಿಟ್ಟಿಗಂತೂ ಯಾವುದೂ ಇರಲಿಲ್ಲ. ನಿಮ್ಗೇನಾರ ಗೊತ್ತಿಲ್ಲ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 20 ವರ್ಷದ ಹಿಂದೆ ನಮ್ದು ಹೆಂಗೆ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಏನು ಕೊಡ್ತಾರೆ ಅದನ್ನ ರೆಡಿಯಾಗಿ ತಿಂದು ಸ್ಕೂಲ್ ಬ್ಯಾಗ್ ತೊಗೊಂಡು ಸ್ಕೂಲಿಗೆ ಹೋದ್ವಾ, ಸಂಜೆ ಬಂದ್ವಾ, ಏನಿರುತ್ತೆ ಅದನ್ನು ತಿಂದು ಮತ್ತೆ ಅಮ್ಮ ಏನು ಕೆಲಸ ಹೇಳ್ತಾರೋ ಅದನ್ನೆಲ್ಲ ಮಾಡಿ, ಓದೋದಿದೆಯಾ ಓದ್ಕೊಳ್ಳೋದು, ಬರೆಯೋದಿದೆಯಾ ಬರ್ಕೊಳ್ಳೋದು, ಇದೇ ನಮ್ಮ ದಿನಚರಿ. ಅಂದರೆ ಫ್ರೆಂಡ್ಸ್ ಅಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಸಿಗೋರು. ನಾವು ಕುಂಟಬಿಲ್ಲೆ ಆಡಿದ್ದುಂಟು, ಚೌಕಾಬಾರ, ಆಮೇಲೆ ಲಗೋರಿ, ಆಮೇಲೆ ಮರ್ಕೋತಿ, ಜಂಪಿಂಗ್, ಇವೆಲ್ಲ ನಮ್ಮ ಚೈಲ್ಡ್ಹುಡ್ ಅಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ನನ್ನ ಫ್ರೆಂಡ್ಸ್ ಇವಾಗಲೂ ಇನ್ಸ್ಟಾಗ್ರಾಮ್ಸಲ್ಲಿ ಇವಾಗ ಸಿಗ್ತಿದ್ದಾರೆ ನನಗೆ. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ಇನ್ಸ್ಟಾಗ್ರಾಮಲ್ಲಿ ಅವರೆಲ್ಲ ಸಿಗ್ತಿದ್ದಾರೆ. ಊರಿಗೆ ಹೋದರೆ ಇವಾಗೆಲ್ಲ ನಂಗೆ ಅವ್ರು ಗುರ್ತಿಡಿಯೋಷ್ಟು ಆಗ್ತಾನೆ ಇಲ್ಲ. ಯಾಕೆಂದರೆ ಬಾಯ್ಸ್ ಎಲ್ಲ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ, ಗರ್ಲ್ಸ್ ಎಲ್ಲ ಅವ್ರಿಗೆಲ್ಲ ಮಕ್ಕಳುಗಳಾಗಿದೆ. ಆದರೆ ನಮ್ಮ ಚೈಲ್ಡ್ಹುಡ್ ತುಂಬ ಚೆನ್ನಾಗಿತ್ತು. ಇವಾಗ ಹೋದ್ರೂ ನಾವು ನೆನಪು ಮಾಡ್ಕೊತೀವಿ ಹೇಗಿತ್ತು ಅಂತ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಒಂದು 3 ಕಿಲೋಮೀಟ್ರ್ ನಡಿಬೇಕಿತ್ತು. ಆವಾಗ ಅಲ್ಲಿ ಹೋಗ್ಬೇಕಾದ್ರೆ ಹುಣಸೆಕಾಯಿ, ಮಾವಿನಕಾಯಿ, ನೇರಳೆ ಹಣ್ಣಿನ ಮರ, ಸಿಕ್ಕಿದ್ದು ಸೀಬೆಕಾಯಿ ಎಲ್ಲ ಯಾರು ತಿಂದಿರಿ? ಉಪ್ಪು ಖಾರದ ಪುಡಿ ಹಾಕ್ಕೊಂಡು ತಿಂತಿದ್ದು. ಹುಣಸೆ ಹಣ್ಣಿಗೆ ಮೆಣಸು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅರೆದು ಪುಡಿ ಮಾಡಿ ಐಸ್ ಕ್ರೀಮ್ ಥರ, ಲಾಲಿಪಾಪ್ ಥರ ತಿಂದಿದ್ದು ಉಂಟು. ಇದೆಲ್ಲ ಯಾರು ತಿಂದಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಇದೆಲ್ಲ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಅದು ನಮ್ಮ ಮಕ್ಕಳಲ್ಲಿ ಇಲ್ಲ. ನಮ್ಮ ಮಕ್ಳಿಗೆ ಈಗ ಬಂದ ತಕ್ಷಣ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡೋದು, ಶೂ ಬಿಚ್ಚಿ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಒಂದು 5 ನಿಮಿಷ ಫೋನ್ ಕೊಟ್ಬಿಟ್ರೆ ಅವ್ರು ಫೋನ್ ನೋಡ್ಕೊಂಡು ಆಮೇಲಿಂದ ಅವ್ರಿಗೆ ಓದ್ಕೊಬೇಕು ಹೋಮ್ವರ್ಕ್. ಅದು ಹೋಮ್ವರ್ಕ್ ಏನು ಗೂಗಲಲ್ಲಿ ಅದನ್ನು ಸರ್ಚ್ ಮಾಡೋ, ಇದನ್ನು ಸರ್ಚ್ ಮಾಡೋ ಅಂತ ಅದು ಇದು ಅಂದ್ಕೊಂಡು ಮಕ್ಕಳು ಅದರಲ್ಲೂ ಫೋನಲ್ಲೇ ಅಡಿಕ್ಟ್ ಆಗಿರ್ತಾರೆ. ಹಾಗೆ ಅದ್ರ ಬದಲು ನಮ್ಮ ಚೈಲ್ಡ್ಹುಡ್ನ ನೆನಪು ಮಾಡ್ಕೊಂಡಾಗ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಯಾರಿಗೆಲ್ಲ ಖುಷಿಯಾಗುತ್ತೆ ಅಂತ ಗೊತ್ತು. ತುಂಬ ಜನ ಅದನ್ನೇ ಮಿಸ್ ಮಾಡ್ಕೊತಾರೆ. ನಮ್ಮ ಮಕ್ಳುಗಳಿಗೆ ಅದಿಲ್ವಲ್ಲ, ಆ ಥರ ಚೈಲ್ಡ್ಹುಡ್ ಸಿಗಲಿಲ್ವಲ್ಲ ಅಂತ. ನಮಗಂತೂ ಸಿಕ್ಕಾಪಟ್ಟೆ ಮಿಸ್ ಆಗ್ತಿದೆ. ನಾವು ಇವಾಗ ಹಳ್ಳಿಗಳಿಗೆ ಹೋದ್ರೂ ನಾವು ಅದನ್ನೇ ನೆನಪು ಮಾಡ್ಕೊತೀವಿ. ಹಸು ನೋಡಿದಾಗ ಭಾನುವಾರ ಬಂತು ಅಂದರೆ ಹಸು ಮೇಯ್ಸೋಕ್ಕೆ ಅಪ್ಪ ಅಮ್ಮ ಹೋದಾಗ ನಾವು ಜೊತೆಲಿ ಹೋಗ್ತಿದ್ವಿ. ಅವರೇನಾದರೂ ಬೆಳೆದಿರ್ತಾರೆ, ಆ ತರಕಾರಿಗೆ ನೀರು ಹಾಕೋದು, ಅವರೆಲ್ಲ ಔಷಧಿ ಹೊಡಿಯೋಕೆ ಹೋದ್ರೆ ಅವ್ರ ಜೊತೆ ಹೋಗೋದು, ಇದೆಲ್ಲ ಮಾಡ್ತಿದ್ವಿ. ಇವಾಗ ಅದೆಲ್ಲ ನೆನಪಾಗ್ಬಿಡುತ್ತೆ ಅಷ್ಟೇ. ಮರಗಳಿಗೆ ಹತ್ಕೊಂಡು ಆಟ ಆಡ್ತಿದ್ವಿ, ಮರ್ಕೋತಿ ಆಟ ಆಡ್ತಿದ್ವಿ ಹೊಲ್ದ ಹತ್ರ ಹೋದಾಗೆಲ್ಲ. ಆಮೇಲೆ ಕೆರೆಗಳಲ್ಲಿ ಬಾವಿ ತೆಗ್ಸಿಟ್ಟಿರೋರು, ಅದರಲ್ಲಿ ಹುಡುಗರೆಲ್ಲ ಸಂಡೇ ಬಂತು ಅಂದರೆ ಭಾನುವಾರ ಅಲ್ಲೋಗಿ ಈಜಾಡೋರು. ಈಗ ಸ್ವಿಮ್ಮಿಂಗ್ ಕ್ಲಾಸ್ ಅಂತ ಆಗ್ಬಿಟ್ಟಿದೆ, ಅದು ವೀಕ್ಲಿ ಒಂದ್ಸಲ ಆ ಥರ ಸ್ವಿಮ್ಮಿಂಗ್ ಕ್ಲಾಸ್. ಇವಾಗ ದುಡ್ಡು ಕೊಟ್ಟು ಸ್ವಿಮ್ಮಿಂಗ್ ಕಲಿಯೋ ಪರಿಸ್ಥಿತಿ. ಆವಾಗಂತೂ ಹುಡುಗರು ಈಗಿನ ಹುಡುಗರು ಹಳ್ಳಿಗಳಲ್ಲೂ ಅಷ್ಟೇ, ಯಾರೂ ದುಡ್ಡು ಕೊಟ್ಟು, ನಾವು ಹಳ್ಳಿಗಳಲ್ಲಿ ಹೋಗಲ್ಲ. ಅವ್ರಿಗೆ ಭಾನುವಾರ ಬಂತು ಅಂದರೆ ಅದೇ ಸ್ವಿಮ್ಮಿಂಗು. ಬಾವಿಗಳಲ್ಲಿ ಈಜು ಹೊಡ್ಕೊಂಡು, ಅಲ್ಲೇ ಏಡಿ ಕೆರೆಗಳಲ್ಲಿ ಮೀನು ಹಿಡ್ಕೊಂಡು ಇದೆಲ್ಲ ಬರ್ತಿದ್ವಿ. ನಮಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ನಾವು ಚೈಲ್ಡ್ಹುಡ್ಡು. ಯಾರೆಲ್ಲ ಚೈಲ್ಡ್ಹುಡ್ ಎಂಜಾಯ್ ಮಾಡಿದ್ದೀರಾ ತಿಳಿಸಿ. ಅಮ್ಮ ಎಷ್ಟೇ ಹೊಡೆದ್ರೂ 5 ನಿಮಿಷ ಅವ್ರು ಹೊಡೆದು 10-15 ನಿಮಿಷ ಆದಮೇಲೆ ಮತ್ತೆ ನಾವು ಚೆನ್ನಾಗಿ ಬಿಡ್ತಿದ್ವಿ. ಈಗಿನ ಮಕ್ಳ ಥರ ಮುನ್ಸ್ಕೊಳ್ಳಲ್ಲ, ನಮ್ಗೆ ಅದೇ ಬೇಕು, ಅಪ್ಪ ನಂಗೆ ಆ ಟಾಯ್ಸ್ ಬೇಕು, ನನಗೆ ಐಸ್ ಕ್ರೀಮ್ ಬೇಕು ಅಂತಿಲ್ಲ. ನಮ್ಮಮ್ಮ ಅವರೆಲ್ಲ ಏನಾದರೂ ಕೇಳಿದರೆ, ನೀವು ಹಳ್ಳಿ ಕಡೆ ನೋಡಿರಬೇಕು, ಪರಕೆ ತೊಗೊಂಬಿಡೋರು. ನಿಜವಾಗ್ಲೂ ಕೋಲ್ ಹಿಟ್ಟೊಂದು ದೊಣ್ಣೆ ತೊಗೊಳ್ಳೋರು. ಏನು ಬೇಕು ನಿನಗೆ, ಎಲ್ಲಿಂದ ಬೇಕು ಐಸ್ ಕ್ರೀಮ್? ಆಗ ಪೂ ಅನ್ಕೊಂಡು ಬರೋರು ಐಸ್ ಕ್ರೀಮ್ ಮಾರೋರು. ಅದೆಲ್ಲ ನೆನಪಾದಾಗ ಅಯ್ಯೋ. ಆಮೇಲೆ ವರ್ಷಕ್ಕೊಂದ್ಸಲ ಜಾತ್ರೆಗಳು ನಡೆಯೋದು, ನಾವು ಜಾತ್ರೆಗೆ ಹೋಗ್ತಿದ್ವಿ. ನೈಲ್ ಪಾಲಿಷ್ ಅಂತೆ, ಸ್ಟಿಕ್ಕರ್ಸ್ ಇದೆಲ್ಲ ಸಿಗೋದು. ನಂಗಂತೂ ಜಾತ್ರೆಗಳಿಗೆ ಹೋದಾಗ ವರ್ಷಕ್ಕೆ ಒಂದೇ ಸಲ ನಾವು ಆ ಥರ ಜಾತ್ರೆಗಳಿಗೆ ಹೋಗ್ತಿದ್ದಿದ್ದು. ಸಿಕ್ಕಾಪಟ್ಟೆ ಮೆಮೊರೀಸ್ ಉಂಟು.
ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಆ ಟೈಮ್ಗಳಲ್ಲಿ. ಈಗ ಅದೆಲ್ಲ ತುಂಬ ಮಿಸ್ ಆಗ್ತಿದೆ. ಇವಾಗ ಏನಿದ್ರು ಮಾಲ್ ಅಂತೆ, ಅಲ್ಲಂತೆ ಇಲ್ಲಂತೆ ಅಂತ ಈ ಥರ ಹೋಗ್ಬಿಡ್ತೀವಿ. ಆ ಮಕ್ಕಳಿಗೆ ಆ ಥರ ಸಿಗ್ತಿರ್ಲಿಲ್ಲ. ಮತ್ತು ನಾಟಕಗಳು ಮಾಡೋರು ಊರಲ್ಲಿ ಪ್ರಾಕ್ಟೀಸ್ ಮಾಡೋದೇ ಒಂದು ಚಂದ. 15-20 ದಿನ ನಾಟಕದ ಮೇಷ್ಟ್ರುಗಳು ಅಂತ ಅಂತಾರೆ ಇವಾಗಲೂ ಹಳ್ಳಿ ಕಡೆ. ಅವ್ರು ಬಂದು ನಮ್ಮೂರಲ್ಲೇ ಅಲ್ಲೇ ಅವ್ರಿಗೆ ಒಂದು ಮನೆ ಅಂತ ಕೊಟ್ಟು ಅಲ್ಲೇ ಟ್ರೈನಿಂಗ್ ತೊಗೊಂಡು ಅವ್ರಿಗೆ ಡೈಲಿ ಕೆಲಸ ಮುಗಿಸಿ ಹೊಲದಲ್ಲಿ ಮುಗಿಸ್ಕೊಂಬಂದು ಸಂಜೆ ಬಂದು ಪ್ರಾಕ್ಟೀಸ್ ಮಾಡಿ ಇಂಥ ದಿನ ಅಂತ ನಾಟಕ ಮಾಡೋರು. ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು. ನನಗೆ ನಿಜವಾಗ್ಲೂ ಇವಾಗ ಹೋದಾಗಲೂ ನಾನು ಅಮ್ಮನ ಕೇಳ್ತಿರ್ತೀನಿ, ಅಮ್ಮ ಈ ವರ್ಷ ನಾಟಕ ಮಾಡ್ತಾರಾ ಏನು ಅಂತ. ಅಂದರೆ ಈಗಲೂ ಮಾಡ್ತಾರೆ, ಅಂದರೆ ವರ್ಷ ಮಾಡಲ್ಲ. ಅವಾಗ ವರ್ಷ ಮಾಡೋರು. ಇವಾಗ 5 ವರ್ಷಕ್ಕೊಂದು ಸಲ, 3 ವರ್ಷಕ್ಕೊಂದು ಸಲ ಅವರಿಗೆ ಯಾವಾಗ ಕಲಿಬೇಕು ಮಾಡಬೇಕು ಅನಿಸುತ್ತೆ ಅವಾಗ ಮಾಡ್ತಾರೆ. ಆವಾಗ ಟಿ ವಿಗಳೆಲ್ಲ ಇರಲಿಲ್ವಲ್ಲ, ಹಾಗಾಗಿ ಇದೇ ಒಂದು ನಮಗೆ ಎಂಟರ್ಟೈನ್ಮೆಂಟ್. ಮತ್ತು ಯಾರಾದರೂ ತೀರೋದ್ರೆ ಭಜನೆ ಮಾಡಿಸೋರು, ನಾಟಕಗಳು ಮಾಡಿಸೋರು, ಮತ್ತು ಗೊಂಬೆ ಆಡಿಸೋರು ಅಂತ ಮಾಡೋರು. ಗೊಂಬೆ ಇಟ್ಕೊಂಡು ನಾಟಕ ಡ್ರಾಮಾ ಕ್ರಿಯೇಟ್ ಮಾಡೋರು. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದು ತೀರೋದಾಗ ನಮ್ಮ ಕಡೆ ಹೋಗ್ತಿದ್ವಿ ನೈಟು. ಒಂಥರ ಎಂಟರ್ಟೈನ್ಮೆಂಟ್ ಆಗೋದು. ಅಂದರೆ ಅವ್ರದ್ದು ಕಾರ್ಯ ಎಲ್ಲ ಆದಮೇಲೆ ಇದು ಯಾರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮಂಡ್ಯ ಸೈಡಲ್ಲಂತೂ ಇದು ಇದ್ದೇ ಇರ್ತಿತ್ತು. ಈಗ ಇಲ್ಲ. ಆಗ ಟಿ ವಿ ಇರ್ತಿದ್ದಿದ್ದು ಒಬ್ಬರು ಮನೇಲೋ ಇಬ್ಬರು ಮನೇಲೋ ಅಷ್ಟೇ. ಟಿ ವಿ ನೋಡೋಕ್ಕಂತೂ ಬೈಸ್ಕೊಂಡು 10-15 ನಿಮಿಷ, ಒಂದು ಅರ್ಧ ಗಂಟೆ ಕೂತ್ಕೊಂಡು ಟಿ ವಿ ನೋಡ್ತಿದ್ವಿ. ಇವಾಗ ಮನೇಲಿ ಟಿ ವಿ ಇದ್ರೂ ನಾವು ನೋಡೋಲ್ಲ. ಅದೇನೋ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಮಗಂತೂ. ಈಗಿನವ್ರಿಗಿಲ್ಲ. ಆಗ ತುಂಬ ಕ್ರೇಜ್ ಇತ್ತು ನೋಡಬೇಕು ಅಂತ. ಆದರೆ ಬೈಸ್ಕೊಂಡು, ಅಂದರೆ ಟಿ ವಿ ಮುಂದೆನೇ ಕೂತ್ಕೊತಿರ್ಲಿಲ್ಲ. ಹಿಂದೆಯಿಂದ ಅಪ್ಪನೋ ಅಮ್ಮನೋ ಯಾರೋ ಬರೋರು ಕೂತ್ಕೊಂಡು ಬಾ ಅಂತ ಇದ್ದು. ನಾವು ಬರಲಿಲ್ಲ ಅಂದರೆ ಕೋಲ್ ತೊಗೊಂಡು ಬರೋರು. ನಮ್ಮ ಜೊತೆ ಅಕ್ಕಂದರು, ಅಂದರೆ ದೊಡ್ಡವರು, ಅವರೆಲ್ಲ ಸೇರ್ಕೊಂಡು ಆಟ ಆಡ್ತಿದ್ವಿ. ಅವ್ರ ಮನೇಲಿ ಏನೋ ಮಾಡಿದರೆ ನಮಗೆ ತಗೊಂಬಂದು ಕೊಡೋರು. ನಮ್ಮ ಮನೇಲಿ ಏನೇ ಮಾಡಿದ್ರು ಅವ್ರಿಗೆ ಕೊಡ್ತಿದ್ವಿ. ರಜೆಗಳು ಬಂತು ಅಂದರೆ ನಾವು ಯಾವತ್ತೂ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ವಿ. ಅಂದರೆ ಅವ್ರ ಮನೇಲಿ ಏನಾದ್ರೂ ಫಂಕ್ಷನ್ ಇದ್ದರೆ ಫ್ರೆಂಡ್ಸ್ ಮನೇಲಿ ನಾವು ಮುಂಚೆನೇ ಹೋಗ್ತಿದ್ವಿ. ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಫ್ರೆಂಡ್ಸ್ ಬರೋರು. ಅದೆಲ್ಲ ಚೆನ್ನಾಗಿತ್ತು. ಈಗ ಅದೆಲ್ಲ ಮಿಸ್ ಆಗ್ತಿದೆ. ನಮಗೂ ಮಿಸ್ ಆಗ್ತಿದೆ. ನಮ್ಮ ಮಕ್ಕಳಿಗೂ, ಈ ಜನ್ರೇಷನ್ ಮಕ್ಳಿಗೂ ಅದು ಮಿಸ್ ಆಗ್ತಿದೆ. ಈ ಗೌರ್ಮೆಂಟ್ ಇವಾಗ ತಂದಿರೋ ರೂಲ್ಸ್ ತಂದರೆ ಇನ್ನೂ ಒಳ್ಳೆಯದು. ಅಂದರೆ 16 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಫೋನ್ ಯೂಸ್ ಮಾಡಬಾರ್ದು ಅಂತ. ಏಕೆಂದರೆ ಇವಾಗ ಸ್ವಲ್ಪ ದಿವಸದಿಂದ 3 ಜನ ಹೆಣ್ಮಕ್ಳು ಮೊಬೈಲ್ ಕೊಟ್ಟಿಲ್ಲ ಪೇರೆಂಟ್ಸ್ ಅನ್ನೋ ಕಾರಣಕ್ಕೆ ಮನೆ ಮೇಲಿಂದ ಬಿದ್ದು ಸೂಸೈಡ್ ಮಾಡಿಕೊಂಡ್ರು. ಮತ್ತು ಇವಾಗ 10th ಓದ್ತಿರೋ ಮಕ್ಳುಗಳು ಕಾರ್ ಆಕ್ಸಿಡೆಂಟಲ್ಲಿ ಒಬ್ಬರು ಬೈಕಲ್ಲಿ ಹೋಗ್ಬೇಕಾದ್ರೆ ಯಾರಿಗೋ ಗುದ್ದು, ಮತ್ತು ಗಾಡಿಗೆ ಇನ್ನೊಂದು ಗಾಡಿಗೆ ಯಾವುದಕ್ಕೋ ಗುದ್ದು ಸ್ಪಾಟಲ್ಲೇ 6 ಜನ ಮಕ್ಕಳು ಸತ್ತಿದ್ದು. ಅವ್ರಿನ್ನ 10th ಮಕ್ಕಳು ಅಷ್ಟೇ. ಆ ವಯಸ್ಸಲ್ಲಿ ಅವ್ರಿಗೆ ಕಾರು ಅದೆಲ್ಲ. ನಮ್ಮ ವಯಸ್ಸಲ್ಲಿ ಅವೆಲ್ಲ ಇರಲಿಲ್ಲ. ಕಾರ್, ಫೋನ್, ಮೊಬೈಲ್, ಆಮೇಲಿಂದ ಬೈಕ್, ಆ ಕ್ರೇಜು ಇರಲಿಲ್ಲ ನಮ್ಮ ಇದರಲ್ಲಿ. ಸೈಕಲ್ಲೇ ನಮಗೆ ಆವಾಗ. ಬಸ್ಸು, ಲಾರಿ, ಟ್ರೈನ್, ಏರೋಪ್ಲೇನ್ ಎಲ್ಲ ಸೈಕಲ್. ಆವಾಗ ಸೈಕಲ್ ಇದು ಬಿಟ್ರಂತೂ ಅದರಲ್ಲೇ ಬಿದ್ದು ಎಲ್ಲ ಏಟು ಮಾಡ್ಕೊಂಡಿರ್ತೀವಿ. ಅದೇ ನಮಗೆ ದೊಡ್ಡದು. ಸೈಕಲ್ ಕೊಡಿಸ್ತಾರೆ ಅಂದ್ರಾಗ ಅದೇ ನಮ್ಮ ಖುಷಿ. ಆ ಖುಷಿನಲ್ಲೇ ನಾವು ತುಂಬ ಹ್ಯಾಪಿಯಾಗಿರ್ತಿದ್ವಿ. ಅದು ಸೈಕಲಲ್ಲೇ. ಈಗಿನ ಮಕ್ಳಿಗೆ ಸೈಕಲ್ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ ಅಂತ ಅಂದ್ಕೊತೀನಿ. ಆ ಸೈಕಲಲ್ಲೂ ಈ ವೆರೈಟೀಸ್ ಬಂದುಬಿಟ್ಟಿದೆ. ನಮ್ಮ ಥರ ನಾರ್ಮಲ್ ಸೈಕಲ್ ಓಡಿಸಲ್ಲ ಈಗಿನ ಮಕ್ಕಳು. ಆವಾಗಿನ ಸೈಕಲ್ಲು ತುಂಬ ಚೆನ್ನಾಗಿರ್ತಿತ್ತು. ಹೀಗೆ ನನ್ನ ಮೆಮೊರೀಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಚೈಲ್ಡ್ಹುಡ್ ನಾವೀಗಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಚೈಲ್ಡ್ಹುಡ್ದು. ನಾನು ಇವಾಗಲೂ ಒಬ್ಬಳೇ ಇದ್ದಾಗ ಯೋಚನೆ ಮಾಡ್ತಿರ್ತೀನಿ, ಅಯ್ಯೋ ನಾವು ಆಗ ಹಿಂಗಿದ್ವಿ, ಈಗ ಹೆಂಗಾಗೋಯ್ತು ಅಂತ. ಅದು ನನಗೊಂದ್ಸಲ ಬೇಜಾರಾಗುತ್ತೆ. ನನ್ನ ಮಗಳಿಗೆ ಆ ಥರ ಸಿಗಲಿಲ್ಲ ಅಂತ. ಸಿಕ್ಕಿದರೆ ತುಂಬ ಚೆನ್ನಾಗಿರೋದು. ಮಕ್ಕಳುಗಳು ತುಂಬ ಆ್ಯಕ್ಟಿವ್ ಆಗ್ತಿದ್ವಿ, ಇನ್ನೂ ಆ್ಯಕ್ಟಿವ್ ಆಗ್ತಿದ್ವು ಅಂತ ಅನಿಸುತ್ತೆ. ಓಕೆ, ಅದು ಸಿಗುತ್ತಾ ಇನ್ಮೇಲೆ ಸಿಗುತ್ತೆ ಅನ್ನೋದೆಲ್ಲ ಗೊತ್ತಿಲ್ಲ. ಆ ಥರ ಹಿಂದೆ ಸಿಕ್ತಿತ್ತಲ್ಲ ಚೈಲ್ಡ್ಹುಡ್, ಈಗ ಸಿಗೋದೆಲ್ಲ ಡೌಟು. ಸಿಕ್ಕಿರೋರಿಗೆಲ್ಲ ವೆರಿ ಲಕ್ಕಿ. ನಾವಂತೂ ವೆರಿ ಲಕ್ಕಿ. ನನ್ನ ಫ್ರೆಂಡ್ ಸರ್ಕಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇವಾಗೆಲ್ಲ ದೊಡ್ಡವರಾಗಿ ಮದುವೆ ಆಗೋಗಿದೆ, ಅವ್ರಿಗೂ ಮಕ್ಕಳುಗಳೆಲ್ಲ ಇದೆ. ಈಗ ನೆನೆಸ್ಕೊಂಡಾಗ ಅನಿಸುತ್ತೆ, ಹೌದಾ ಇಷ್ಟು ಬೇಗನ ಅಂತ ಅನಿಸುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಚೈಲ್ಡ್ಹುಡ್ಡೇ ಇವಾಗ ಫ್ಯಾಮಿಲಿ, ಮನೆ, ಮಕ್ಕಳು ಈ ಥರ ಆಗೋಗಿದೆ.
ಹಾಗೆ ಈ ವಿಡಿಯೋ ಯಾರಿಗೂ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಚೈಲ್ಡ್ಹುಡ್ ನೆನಪಾಯ್ತೋ ಅವರೆಲ್ಲ ನಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಕೊಡೋದನ್ನಂತ ಮಿಸ್ ಮಾಡಲೇಬೇಡಿ. ಓಕೆ, ಬಾಯ್.